Hello guys, namaste, welcome to a new video and I hope you all are doing well. ಸೊ ಇವತ್ತು ನಾವು ಹಲಸಂದಿ ಸಾರು ಹೇಗೆ ಮಾಡೋದು ಈಸಿಯಾಗಿ ಫ್ಯೂ ಸ್ಟೆಪ್ಸಲ್ಲಿ ನೋಡೋಣ. ಹಲಸಂದಿನ ನಾನು ಓವರ್ ನೈಟ್ ಸೋಕ್ ಮಾಡಿದ್ದೆ. ಇದು ಆಲ್ಮೋಸ್ಟ್ ಡಬಲ್ ಆಗುತ್ತೆ ರಾತ್ರಿನೇ ಸೋಕ್ ಮಾಡೋದಕ್ಕೆ ಇಟ್ಟರೆ. ಅದಾದಮೇಲೆ ಕೆಲವೊಂದು ತರಕಾರಿ ತೊಗೊಂಡಿದ್ದೀನಿ. ಸೊ ನಾರ್ಮಲಿ ನಾವು ಹಲಸಂದಿ ಸಾರಿಗೆ ಬ್ರಿಂಜಾಲ್, ಬದನೆಕಾಯಿ ಮತ್ತು ಆಲೂಗಡ್ಡೆ ಹಾಕ್ತೀವಿ. ಸೊ ಅದು ಕಪ್ಪಾಗಬಾರ್ದು ಅಂತ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ. ಆಮೇಲೆ ನಾನು ಇಲ್ಲಿ ಮಸಾಲ ರುಬ್ಬೋದಕ್ಕೆ ಎಲ್ಲ ಐಟಮ್ಸ್ ಇಟ್ಕೊಂಡಿದ್ದೀನಿ. ಇಲ್ಲಿ 2 ಆನಿಯನ್ ಮತ್ತು ಅರ್ಧ ಟೊಮೆಟೊ ಇಟ್ಕೊಂಡಿದ್ದೀನಿ. ಆಮೇಲೆ ನಾನಿಲ್ಲಿ ಕೊತ್ತಂಬರಿ ಮಾತ್ರ ತೊಗೊಂಡಿದ್ದೀನಿ, ನೋ ನೀಡ್ ಫಾರ್ ಪುದೀನ ಹಿಯರ್. ಇಲ್ಲಿ ಬೆಳ್ಳುಳ್ಳಿ, ಚಿಲ್ಲಿ, ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಮತ್ತು 3-4 ಗ್ರೀನ್ ಚಿಲ್ಲಿ ಸಾಕು. ಕೋಕೋನಟ್ ಮಿಲ್ಕ್ ಸ್ವಲ್ಪ ಯೂಸ್ ಮಾಡ್ತೀವಿ ಮತ್ತು ನಾರ್ಮಲ್ ಮಸಾಲ, ಉಪ್ಪು, ಖಾರ, ಧನಿಯಾ ಪುಡಿ, ಸಾಂಬಾರು ಪುಡಿ ಇಲ್ಲಿ ಜಾಸ್ತಿ ತೊಗೋಬೇಕು. ಸ್ವಲ್ಪ ಹುಣಸೆ ರಸ ಕೂಡ ಬೇಕಾಗುತ್ತೆ, ನಾಟ್ ಜಾಸ್ತಿ, ಸ್ವಲ್ಪ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಬೇಕಾಗುತ್ತೆ. ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಸಾಂಬಾರು ಪುಡಿ ಜೊತೆ ಸೇರಿಸ್ಕೊಂಡು. ಸೊ ಈಗ ಸ್ಟಾರ್ಟ್ ಮಾಡೋಣ. ಈ ಸಾರಲ್ಲಿ ಮೇನ್ ಸ್ಟಾರ್ ಇಂಗ್ರೀಡಿಯೆಂಟ್ಸ್ ಅಂದರೆ ರೆಡ್ ಫ್ರೈ ಆಗಿರೋ ಆನಿಯನ್ ಮತ್ತು ಸಾಂಬಾರು ಪುಡಿ ಅಂತಲೇ ಹೇಳ್ಬೋದು. ಈ ಸಾಂಬಾರು ಪುಡಿಯಿಂದ ಆ ಕೋಕೋನಟ್ ಮಿಲ್ಕ್ ಜೊತೆ ಮಿಕ್ಸ್ ಆಗಿ ಟಿಪಿಕಲ್ ಹಲಸಂದಿ ಸಾರು ಟೇಸ್ಟ್ ಬರುತ್ತೆ. ನಾನು ಈ ಹಲಸಂದಿ ಸಾರು ಯೂಸ್ ಮಾಡೋ ಗ್ರೇವಿ, ಇದನ್ನು ನೀವು ಕಾಬೂಲ್ ಚೆನ್ನ ಅಂತ ಬರುತ್ತಲ್ಲ, ಬ್ರೌನ್ ಚೆನ್ನ ಚಿಕ್ಕದು, ಕಡಲೆಕಾಳು ಅಂತೀವಲ್ಲ ಕನ್ನಡಲ್ಲಿ, ಅದು ಕೂಡ ಬಳಸ್ಬೋದು. ಸೊ ಇಲ್ಲಿ ನಾವು ಒಂದು ಚಿಕ್ಕ ಬಾಣಲಿಗೆ ಆಯಿಲ್ ಹಾಕ್ಕೊಂಡು ನಮ್ಮ ಆನಿಯನ್ಸ್ ಫ್ರೈ ಮಾಡ್ಕೊಳ್ಳೋಣ. ಇದು ನಮ್ಮ ಬೇಸ್ ಸ್ಟೆಪ್ ಆಗಿರುತ್ತೆ. ಇದಕ್ಕೆ ಟೈಮ್ ಕೊಟ್ಟು ಸ್ಲೋ ಆಗಿ ನಮ್ಮ ಆನಿಯನ್ಸ್ನ ಬ್ರೌನ್ ಆಗೋದಕ್ಕೆ ಬಿಡಬೇಕು. ಜಾಸ್ತಿ ಹೈ ಫ್ಲೇಮಲ್ಲಿ ಬ್ರೌನ್ ಮಾಡಿಸ್ಕೊಂಡು ಬಿಡಬೇಡಿ, ಲೋ ಮೀಡಿಯಮ್ ಫ್ಲೇಮಲ್ಲಿ ಬ್ರೌನ್ ಆಗೋದಕ್ಕೆ ಬಿಡಿ. ಈ ನಾವು ಚಿಕ್ಕ ಮಕ್ಕಳು ಇದ್ದಾಗ ಆ್ಯಕ್ಚುಲಿ ನಮಗೆ ಈ ಪ್ರೋಟೀನ್ ಅನ್ನೋ ಕಾನ್ಸೆಪ್ಟೇ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ನಮ್ಮ ಅಮ್ಮಂದಿರು, ನಮ್ಮ ಅಜ್ಜಿಯಂದಿರಿಗೆಲ್ಲ ಪ್ರೋಟೀನ್ ಅನ್ನೋ ಕಾನ್ಸೆಪ್ಟ್ ಗೊತ್ತಿಲ್ಲದಿದ್ರೂ ಹೌ ಅವರು ಟ್ರೆಡಿಷ್ನಲಿ ಪ್ರೋಟೀನ್ ರಿಚ್ ರೆಸಿಪಿ ಮಾಡ್ತಿದ್ರು ಅನ್ನೋದಕ್ಕೆ ಈ ಹಲಸಂದಿ ಸಾರೇ ಒಂದು ದೊಡ್ಡ ಪ್ರೂಫ್. ಈಗ ನೀವು ನೋಡ್ಬೋದು ಅಮೇರಿಕಲ್ಲೆಲ್ಲ ವೀಗನಿಸಮ್, ಇವಾಗ ಇಂಡಿಯಾಲೂ ಬರ್ತಿದೆ ವೀಗನ್ ಅಂತ ಅಡ್ವರ್ಟೈಸ್ ಮಾಡ್ತಾರೆ. ವೀಗನ್ ಅಂದರೆ ಏನು ಆ್ಯಕ್ಚುಲಿ, ಇಲ್ಲಿ ವೆಜಿಟೇರಿಯನ್ಸ್ಗಿಂತ ಒಂದು ಸ್ಟೆಪ್ ಮುಂದೆ, ಅಂದರೆ ಮಿಲ್ಕ್ ಬೇಸ್ಡ್ ಪ್ರಾಡಕ್ಟ್ಸ್ ಅವ್ರು ಯೂಸ್ ಮಾಡಲ್ಲ. ಆ್ಯಕ್ಚುಲಿ ನಮ್ಮ ಟ್ರೆಡಿಷ್ನಲಿ ರೂಟೆಡ್ ಇದೆಲ್ಲ ರೆಸಿಪೀಸ್. ಅದನ್ನು ಇವಾಗ ಬೇರೆ ಮಾಡರ್ನೈಸ್ ಮಾಡಿ ಇಂಗ್ಲೀಷ್ ಅವರು ಅದನ್ನು ರೆಸಿಪೀಸ್ನ ಮಾರ್ತಾರೆ, ಅದನ್ನ ನಾವು ತಗೋತೀವಿ ಕೂಡ. ಸೊ ಈ ಹಲಸಂದಿ ಸಾರು ಒನ್ ಆಫ್ ದ ಮೋಸ್ಟ್ ನ್ಯೂಟ್ರಿಷನಲಿ ಬೆನಿಫಿಷಿಯಲ್ ಸಾರು ಅಂತಲೇ ಹೇಳ್ಬೋದು. ಎನಿವೆ, ನಾವಿವಾಗ ಆನಿಯನ್ನ ಫ್ರೈ ಮಾಡ್ಕೊಂಡ್ಮೇಲೆ ಕೆಲವೊಂದು ಮಸಾಲಗಳನ್ನ ರುಬ್ಕೋಬೇಕು ನಮ್ಮ ಸಾರು ಬೇಸ್ ಮಾಡೋದಕ್ಕೆ. ಸೊ ಫಸ್ಟ್ ನಾವು ಹುರ್ಕೊಂಡಿರೋ ಆನಿಯನ್ ಹಾಕ್ಕೊಳ್ಳೋಣ. ಇಲ್ಲಿ ನೋಡಿ ಎಷ್ಟು ರೆಡ್ ಕಲರ್ ಚೆನ್ನಾಗಿ ಬಂದಿದೆ. ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟು ನಾವಿಲ್ಲಿ ಚಿಲ್ಲಿ ಮತ್ತು ಗಾರ್ಲಿಕ್ ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ನಾನು 4-5 ಚಿಲ್ಲಿ ಹಾಕ್ಕೋತಾ ಇದ್ದೀನಿ, ಒಂದು ಅರ್ಧ ಹಿಡಿಯಷ್ಟು ಗಾರ್ಲಿಕ್ ಹಾಕ್ಕೊಂಡಿದ್ದೀನಿ. ಮತ್ತು ಈ ನೆಕ್ಸ್ಟ್ ಸ್ಟೆಪ್ ಬಂದು ಆಪ್ಷನಲ್, ನೀವು ಹಾಕಲೇಬೇಕಂತ ಏನಿಲ್ಲ. ಬಟ್ ನಾನು ಒಂದು ಚಿಕ್ಕ ಟೊಮೆಟೊ ಅಥವಾ ನನ್ನ ಹತ್ರ ಇರಲಿಲ್ಲ, ಸೊ ಇಲ್ಲಿ ಅರ್ಧ ಟೊಮೆಟೊ ಹಾಕ್ಕೋತಾ ಇದ್ದೀನಿ. ಮತ್ತು ನಾನು ತೋರಿಸಿದ್ನಲ್ಲ ಎಲ್ಲ ಮಸಾಲ ಪುಡಿಗಳು, ಸಾಲ್ಟ್ ಇನ್ಕ್ಲೂಡೆಡ್, ಎಲ್ಲ ಇಲ್ಲಿ ಹಾಕ್ಕೊಳ್ಳೋಣ. ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿ ಎಲ್ಲ ಮಸಾಲೆಗಿಂತ ಸಾಂಬಾರು ಪುಡಿ ಜಾಸ್ತಿ ಇರಬೇಕು, ಅದೇ ಮೇನ್ ಟೇಸ್ಟ್ ಕೊಡೋದು. ಮತ್ತು ಇಲ್ಲಿ ಕೊಕೊನಟ್ ಮಿಲ್ಕ್ ಹಾಕ್ಕೊಳ್ಳೋಣ. ಇದರಿಂದ ನಮ್ಮ ಸಾರು ಬೇಸ್ಗೆ ತುಂಬ ಸ್ಮೂತ್, ಕ್ರೀಮಿ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ನಾನಿಲ್ಲಿ ಒಂದು 20 ml ಅಷ್ಟು ಕೋಕೋನಟ್ ಮಿಲ್ಕ್ ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಕ್ಲೀನಾಗಿ ರುಬ್ಕೋಬೇಕು. ನಮ್ಮ ಪೇಸ್ಟ್ ಸಾರಿಗೆ ರೆಡಿ ಆಗುತ್ತೆ. ಫೈನ್ ಪೇಸ್ಟಾಗೆ ಮಾಡಿ, ರಫ್ ಪೇಸ್ಟ್ ಏನು ಬೇಡ. ಸ್ವಲ್ಪ ನೀರು ಬೇಕಿದ್ದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಸೊ ನಾನು ಮುಂಚೆ ಹೇಳ್ತಿದ್ದಂಗೆ ಈಗ ನಮ್ಮದು ನಾರ್ಮಲ್ ಟ್ರೆಡಿಷ್ನಲ್ ಡಿಶಸ್ನ ಎಲ್ಲರೂ ಇವಾಗ ವೀಗನಿಸಮ್ ಅದು ಇದು ಅಂತ ಮಾಡ್ತಾರೆ. ನಮ್ಮ ಅಜ್ಜಿ, ನಮ್ಮಮ್ಮ ಎಲ್ಲ ಈಗ ಅವ್ರ ಕಾಲದಲ್ಲಿ ಪ್ರೋಟೀನ್ ಅನ್ನೋ ಕಾನ್ಸೆಪ್ಟ್ ಗೊತ್ತಿಲ್ಲದ್ರೇ ಈ ಲೋಬಿಯಾ ಕರಿ ಅಥವಾ ಹಲಸಂದಿ ಸಾರು ಮಾಡ್ತಿದ್ರು.
ಇವಾಗ ಈ 100 ಗ್ರಾಮ್ಸ್ ಆಫ್ ಹಲಸಂದಿ ಅಥವಾ ಲೋಬಿಯಾ ಅಂತ ಏನು ಕರಿತೀವಿ 24 ಗ್ರಾಮ್ಸ್ ಆಫ್ ಪ್ರೋಟೀನ್ ಇರುತ್ತೆ. ಸೊ ನೀವು ವೆಜಿಟೇರಿಯನ್ನೇ ಆಗಿದ್ರು ಅಥವಾ ನೀವು ವೆಜಿಟೇರಿಯನ್ ಆಪ್ಷನ್ಸ್ ಹುಡುಕ್ತಿದ್ರೆ ಈ ಸಾರು ಬಂದು ವೆರಿ ಗುಡ್ ಆಪ್ಷನ್. ಅದು ನಮಗೇನು ಕಲಿಸ್ಕೊಡುತ್ತೆ ಅಂದರೆ ಪ್ರೋಟೀನ್ ಹುಡುಕೊಂಡು ಹೆಲ್ದಿ ಡಯಟ್ ಹುಡ್ಕೊಂಡು ನಾವು ಬೇರೆಯೇ ಊಟ ಏನು ಸಪ್ರೇಟಾಗಿ ಮಾಡ್ಕೊಂಡು ತಿನ್ನಬೇಕಾಗಿರೋ ನೆಸೆಸಿಟಿ ಇಲ್ಲ. ಇದೇ ಥರ ನಮ್ಮಲ್ಲೇ ಇರೋ ಟ್ರೆಡಿಷ್ನಲ್ ಡಿಶಸ್ನ ಯೂಸ್ ಮಾಡಿಕೊಂಡು ಹೆಲ್ದಿಯಾಗಿರ್ಬೋದು, ಡಯಟ್ ಮಾಡ್ಬೋದು, ಪ್ರೋಟೀನ್ ಇಂಟೇಕ್ ಕಂಪ್ಲೀಟ್ ಮಾಡ್ಬೋದು, ಎಲ್ಲನೂ ಮಾಡ್ಬೋದು. ಸೊ ಇಲ್ಲಿ ನಾವೇನಿಲ್ಲ, ಒಂದು ಕುಕ್ಕರ್ ತೊಗೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ ಕರಿಬೇವಿನ ಸೊಪ್ಪನ್ನ ಫ್ರೈ ಮಾಡಿಕೊಂಡು ನಾವು ರುಬ್ಬಿರೋ ಮಸಾಲಾನ ಹಾಕ್ಕೋತಾ ಇದ್ದೀವಿ. ಇದು ಆಲ್ರೆಡಿ ಕುಕ್ ಆಗಿರೋದನ್ನೇ ನಾವು ಪೇಸ್ಟ್ ಮಾಡಿರೋದು, ಬಟ್ ಸ್ವಲ್ಪ ಅದನ್ನು ಫ್ರೈ ಮಾಡಿಕೊಂಡು ಆಮೇಲೆ ನಮ್ಮ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡ್ರೆ ಒಳ್ಳೆಯದು. ಸೊ ಇಲ್ಲಿ ಆ ಮಸಾಲಾನ ಆಯಿಲಲ್ಲಿ ಹಾಕಿ 1 ಮಿನಿಟ್ ಅಷ್ಟು ಅದನ್ನು ಫ್ರೈ ಆಗೋದಕ್ಕೆ ಬಿಡಿ. ನೆಕ್ಸ್ಟ್ ಸ್ಟೆಪ್ಸ್ ಆಮೇಲೆ ಮಾಡಬೇಕು. ಈ ಸಾರು ಫ್ರೈ ಆಗೋಷ್ಟೊತ್ತಿಗೆ ನಾನು ನಿಮಗೆ ಲೋಬಿಯಾ ಬಗ್ಗೆ ಸ್ವಲ್ಪ ನ್ಯೂಟ್ರಿಷನಲ್ ಫ್ಯಾಕ್ಟ್ಸ್ ಹೇಳ್ತೀನಿ. ಆ್ಯಕ್ಚುಲಿ ನಿಮ್ಗೆ ಗೊತ್ತಿತ್ತಾ, ಈ ಹಲಸಂದಿಯಲ್ಲಿ ಫೈಬರ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ. ಹಾಗಾದರೆ ಏನದು, ಮತ್ತು ನೀವು ಈ ಸಾರು ತಿಂದಾಗ ನಿಮಗೆ ಆಗಾಗ ಬೇಗ ಹೊಟ್ಟೆ ಹಸಿವು ಆಗೋದಿಲ್ಲ, ಅದು ನಿಮಗೆ ತುಂಬ ಹೊತ್ತು ಫುಲ್ಲಾಗಿಡುತ್ತೆ. ಸೊ ಸೆಟೈಟಿ ಅಂತೀವಿ ನಾವು, ಸೆಟೈಟಿ ಕಂಟೆಂಟ್ ತುಂಬ ಹೈ ಇರುತ್ತೆ. ಮತ್ತು ಇದು ಒಂಥರ ಫೈಬರು, ಅದು ಹೋಗಿ ಕೊಲೆಸ್ಟ್ರಾಲ್ ಬೈಂಡ್ ಮಾಡಿ ನಿಮ್ಮ ಕೊಲೆಸ್ಟ್ರಾಲ್ ಕೂಡ ರೆಡ್ಯೂಸ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಫ್ಯಾಟ್ ಕೂಡ ಕಂಟೆಂಟ್ ಕಮ್ಮಿ ಇದರಲ್ಲಿ. ಸೊ ಓವರ್ ಆಲ್ ನಿಮ್ಮ ಹಾರ್ಟ್ ಹೆಲ್ತ್ಗೆ ಕೂಡ ಇದು ಲೋಬಿಯಾ ಒಳ್ಳೆ ಫ್ಯಾಕ್ಟರ್. ಈ ಹಲಸಂದಿಯಲ್ಲಿ ನಾವು ಹಿಮೋಗ್ಲೋಬಿನ್ ಅಂತೀವಲ್ಲ, ಬ್ಲಡ್ಡಲ್ಲಿರೋ ಫ್ಯಾಕ್ಟರ್, ಅದರಲ್ಲಿರೋ ಒಂದು ಪಾರ್ಟ್ ಈ ಹಲಸಂದಿಯಲ್ಲಿ ಕೂಡ ಇರುತ್ತೆ. ಸೊ ಇದು ನೀವು ಕನ್ಸ್ಯೂಮ್ ಮಾಡಿದಾಗ ನಿಮಗೆ ಬ್ಲಡ್ ಆಕ್ಸಿಜನ್ ಸಪ್ಲೈ ಬ್ಲಡ್ಡಲ್ಲಿ ಕೂಡ ಜಾಸ್ತಿ ಆಗುತ್ತೆ. ಸೊ ಜಾಸ್ತಿ ಸುಸ್ತಾಗೋದಿಲ್ಲ. ಮತ್ತು ನೀವು ಈ ಹುಣಸೆಹಣ್ಣು ಹಾಕೋದ್ರಿಂದ ಏನಾಗುತ್ತೆ, ಈ ನ್ಯೂಟ್ರಿಯೆಂಟ್ಸ್ ಏನಿದೆ ಈ ಲೋಬಿಯಲ್ಲಿ ಅದು ನಿಮ್ಮ ಬಾಡಿ ಈಸಿಲಿ ಅಬ್ಸಾರ್ಬ್ ಆಗುತ್ತೆ. ಸೊ ನಾವು ಒಂದೊಂದು ಅಂಶ ಹಾಕೋದ್ರಲ್ಲೂ ಸಾರಲ್ಲಿ ಗೊತ್ತಿಲ್ಲದೆ ಹಾಕ್ತಿದ್ರು ಟ್ರೆಡಿಷ್ನಲಿ, ಬಟ್ ನಾವು ಓದಿದ್ರೆ ಗೊತ್ತಾಗುತ್ತೆ ಎಲ್ಲ ಸ್ಟೆಪ್ಗೂ ಒಂದೊಂದು ರೀಸನ್ ಇರುತ್ತೆ ಸೈಂಟಿಫಿಕಲಿ ಅಂತ. ಸೊ ಐ ಹೋಪ್ ನೀವು ಈ ಸಾರನ್ನ ಮಾಡಿ ಎಂಜಾಯ್ ಮಾಡ್ತೀರಾ. ಬರೀ ಟೇಸ್ಟ್ಗಂತೂ ಅಲ್ಲ, ಟೇಸ್ಟ್ 10/10 ಇರುತ್ತೆ, ಬಟ್ ನ್ಯೂಟ್ರಿಷನಲಿ ಕೂಡ ಇದು ತುಂಬ ಹೈ. ಸೊ ನೀವಿಲ್ಲಿ ಸಾರು ಕನ್ಸಿಸ್ಟೆನ್ಸಿ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಅದಕ್ಕೆ ವಾಟರ್ ಆ್ಯಡ್ ಮಾಡಿ, ಸಾಲ್ಟ್ ಆ್ಯಡ್ ಮಾಡಿ ಕುದಿಸ್ಕೊಳ್ಳಿ. ಹುಣಸೆ ರಸ ಕೂಡ ಆ್ಯಡ್ ಮಾಡಬೇಕು. ಅದಾದಮೇಲೆ ನಾವು ತರಕಾರಿ ಏನೇನು ಇಟ್ಕೊಂಡಿದ್ವಿ, ಬ್ರಿಂಜಾಲ್ ಮತ್ತು ಪೊಟೆಟೊ, ಅದನ್ನು ಆ್ಯಡ್ ಮಾಡಿ ಕುದಿ ಬರೋ ತನಕ ಬಿಡಿ. ಸೊ ನಾನು ಇಲ್ಲಿ ಇನ್ನೂ ಹುಣಸೆ ರಸ ಆ್ಯಡ್ ಮಾಡಿಲ್ಲ. ನಾನು ಹೇಳ್ದಾಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಎಲ್ಲ ಅಡ್ಜಸ್ಟ್ ಮಾಡ್ಕೋತಾ ಇರಿ. ನಾನು ಈ ಸಾರನ್ನ ಯೂಶ್ವಲಿ ರೈಸ್ ಜೊತೆನೇ ತಿನ್ನೋದು. ಒಂದು ಸತಿ ಜಾಸ್ತಿ ಮಾಡಿದ್ದಾಗ ನಾವು ರಾತ್ರಿಗೆ ಚಪಾತಿ ಮಾಡ್ತಿದ್ವಿ ಅಥವಾ ನೆಕ್ಸ್ಟ್ ಡೇ ತಿಂದಾಗ ದೋಸೆ ಜೊತೆಗೂ ತಿಂತಿದ್ವಿ. ಇದು ಎಲ್ಲದರ ಜೊತೆ ಚೆನ್ನಾಗಿರುತ್ತೆ. ಸೊ ನೀವು ಫೈನಲಿ ಎಲ್ಲ ನಿಮ್ಮದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಉಪ್ಪು ಖಾರ ಎಲ್ಲ ಸರಿ ಇದೆ ಅಂತ ನೋಡ್ಕೊಂಡ್ಮೇಲೆ ಲಾಸ್ಟಲ್ಲಿ ಹುಣಸೆ ರಸ ಹಾಕಿ ಇದು ಒಂದು 3 ಟೇಬಲ್ ಸ್ಪೂನಷ್ಟು ಸಾಕು. ಇದು ಮೀನು ಸಾರು ಆ ಥರ ಎಲ್ಲ ಜಾಸ್ತಿ ಹಾಕೋದು ಬೇಕಾಗಿಲ್ಲ. ಅದನ್ನು ಹಾಕಿ ಫೈನಲ್ ಸ್ಟೆಪ್ ಆಗಿ ಕ್ಲೋಸ್ ಮಾಡಿ ಹೈ ವಿಸಲಲ್ಲಿ ಈ ಸಾರನ್ನ 1-2-3 ಟೈಮ್ಸ್ ಮಾಡಿದ್ರೆ ಸಾಕು. ನಾವು ಓವರ್ನೈಟ್ ಅದನ್ನು ಸೋಕ್ ಮಾಡಿರ್ತೀವಲ್ಲ, ಸೊ ಜಾಸ್ತಿ ವಿಸಿಲ್ಸ್ ಅಥವಾ ಜಾಸ್ತಿ ಕುಕ್ ಮಾಡೋ ನೆಸೆಸಿಟಿ ಇರಲ್ಲ. ಈ ಲೋಬಿಯಾ ಒಂಥರ ಕುಕ್ ಆದಮೇಲೆ ಬಟರಿ ಸಾಫ್ಟ್ ಆಗೋಗುತ್ತೆ. ಸೊ ಎಲ್ಲ ಟೇಸ್ಟ್ ನೋಡಿಕೊಂಡು ಇದನ್ನು ಕ್ಲೋಸ್ ಮಾಡಿ ಕುಕ್ಕರ್ನ ಬೇಯೋದಕ್ಕೆ ಬಿಡಿ. ನಮ್ಮೆಲ್ಲ ಕರ್ನಾಟಕ ಮನೆಯಲ್ಲಿ ಇದು ಒಂದು ಸ್ಟೇಪಲ್ ಫುಡ್. ಆ್ಯಕ್ಚುಲಿ ಇದು ನಾವು ಹೇಗೆ ಸೊಪ್ಪು ಸಾರು, ಬಸ್ಸಾರೆಲ್ಲ ಮಾಡ್ತೀರಾ. ಸೊ ನೆಕ್ಸ್ಟ್ ಟೈಮ್ ನೀವು ಈ ಹಲಸಂದಿ ಸಾರು ಮಾಡಿದಾಗ ಈ ರೆಸಿಪಿ ಫಾಲೋ ಮಾಡಿ ನನಗೂ ಹೇಳಿ ಹೇಗಿತ್ತು ಅಂತ. ಅದ್ರ ಜೊತೆಗೆ ಈ ನ್ಯೂಟ್ರಿಷನಲ್ ಬೆನಿಫಿಟ್ಸ್ನು ಯಾರ್ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳಿ ಮತ್ತು ಈ ರೆಸಿಪಿ ಶೇರ್ ಮಾಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನಿಮ್ಮ ಸಪೋರ್ಟ್ ಇರಲಿ. ಯಾರ್ಯಾರಿಗೆ ಸಾರು ಇಷ್ಟ ಆಗುತ್ತೆ ಅನ್ಕೋತೀರಾ ಶೇರ್ ಮಾಡಿ.